ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರದ ಅಜಾಗರೂಕತೆ. ವಲಯ ಕಚೇರಿ ಸಂಖ್ಯೆ 10ರಲ್ಲಿ ಕಾನೂನುಗಳನ್ನು ಗಾಳಿಗೆ ತೂರಿ ಏಕಖಾತಾ ಮಂಜೂರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಲಯ ಕಚೇರಿ ಸಂಖ್ಯೆ 10ರಲ್ಲಿ ಭ್ರಷ್ಟಾಚಾರದ ಪರಮಾವಧಿ ತಲುಪಿದೆ. ಸರ್ಕಾರಿ ನಿಯಮಗಳನ್ನು ಪಾಲಿಸದೆ ಅಗತ್ಯ ದಾಖಲೆಗಳಿಲ್ಲದಿದ್ದರೂ ಅಕ್ರಮವಾಗಿ ಖಾತಾ ಮಂಜೂರು ಮಾಡಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಸಾಮಾನ್ಯ ನಾಗರಿಕರಿಗೆ ಪೂರ್ಣ ಪ್ರಮಾಣದ ದಾಖಲೆಗಳಿದ್ದರೂ ಅಲೆದಾಡಿಸುವ ಅಧಿಕಾರಿಗಳು ನಿಯಮಗಳನ್ನು ಮೀರಿ ಕೆಲವರ ಪರವಾನಗಿ ಕಾನೂನು ಬಾಹಿರ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಸಂಪೂರ್ಣ ದಾಖಲೆ ಇಲ್ಲದಿದ್ದರೂ ಖಾತಾ ಪ್ರಕರಣ. ವಲಯ ಕಚೇರಿ ಸಂಖ್ಯೆ 10ರ ವ್ಯಾಪ್ತಿಯಲ್ಲಿ ಎಸ್ಟಿ ಲೇಔಟ್ನಲ್ಲಿ ಯಾವುದೇ ಕೆಜಿಪಿ ದಾಖಲೆಗಳಿಲ್ಲದಿದ್ದರೂ ಸಹಿತ ಹಲವು ಸೈಟ್ಗಳಿಗೆ ಖಾತಾ ಮಾಡಿಕೊಳ್ಳಲಾಗಿದೆ. ನಿಯಮದ ಪ್ರಕಾರ ಯಾವುದೇ ಆಸ್ತಿಗೆ ಖಾತಾ ಮಂಜೂರು ಮಾಡಬೇಕಾದ್ರೆ ಸಂಪೂರ್ಣ ಕೆಜಿಪಿ ದಾಖಲೆಗಳು ಕಡ್ಡಾಯವಾಗಿರುತ್ತವೆ. ಆದರೆ ಪಾಲಿಕೆಯ ಅಧಿಕಾರಿಗಳು ಈ ನಿಯಮಗಳನ್ನು ಕಡೆಗಣಿಸಿ ಅಕ್ರಮವಾಗಿ ದಾಖಲೆಗಳನ್ನು ರಚಿಸಿಕೊಟ್ಟಿದ್ದಾರೆ. ಇದು ಪಾಲಿಕೆಯ ಆಡಳಿತದ ಮೇಲಿನ ಭ್ರಷ್ಟಾಚಾರದ ಪ್ರಮಾಣವನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ರುದ್ರೇಶ್ ಗಾಳಿ ಅವರ ಹೇಳಿಕೆಗಳು ಇನ್ನಷ್ಟು ಚರ್ಚೆಗೆ ಗ್ರಾಸವಾಗಿವೆ. ಅವರು ಪ್ರತಿ ಬಾರಿ ದಾಖಲೆ ಇದ್ರೆ ಕೊಡಿ, ಯಾರೇ ಆಗಿರಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳುತ್ತಲೇ ಬಂದಿದ್ದಾರೆ. ಆದರೆ ಈಗ ಸಾಕ್ಷಿ ಸಮೇತ ದಾಖಲೆಗಳನ್ನು ಅವರ ಮುಂದಿಡಲಾಗಿದೆ. ಇಷ್ಟಾದರೂ ಅವರು ಕ್ರಮ ಕೈಗೊಳ್ಳುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಪುನರ್ ನೇಮಕವಾದ ಸಹಾಯಕ ಆಯುಕ್ತ ಸಬರದ್ ವಿರುದ್ಧ ಪ್ರಶ್ನೆ. ಈ ಅಕ್ರಮಗಳು ನಡೆದ ಸಂದರ್ಭದಲ್ಲಿ ವಲಯ ಕಚೇರಿ ಸಂಖ್ಯೆ 10ರ ಸಹಾಯಕ ಆಯುಕ್ತರಾಗಿದ್ದ ಸಬರದ್ ಅವರ ಪಾತ್ರದ ಬಗ್ಗೆಯೂ ಪ್ರಶ್ನೆಗಳು ಕೇಳಿಬಂದಿವೆ. ತಮ್ಮ ಅಧಿಕಾರಾವಧಿಯಲ್ಲಿ ಈ ಅಕ್ರಮ ನಡೆದಿದ್ದು ನಂತರ ಅವರು ವರ್ಗಾವಣೆಯಾಗಿದ್ದರು. ಆದರೆ ಆಶ್ಚರ್ಯಕರವಾಗಿ ಮತ್ತೆ ಅದೇ ಕಚೇರಿಗೆ ಸಹಾಯಕ ಆಯುಕ್ತರಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಕ್ರಮಗಳಲ್ಲಿ ತೊಡಗಿದ್ದ ಅಧಿಕಾರಿಗಳನ್ನ ಮತ್ತೆ ಅದೇ ಸೂಕ್ಷ್ಮ ವಲಯಕ್ಕೆ ನಿಯೋಜಿಸಲಾಗಿದೆಯೇ ಎಂಬುದು ಪಾಲಿಕೆಯ ಆಡಳಿತದ ವಿರುದ್ಧ ದೊಡ್ಡ ಪ್ರಶ್ನೆಯಾಗಿ ಎದ್ದು ನಿಂತಿದೆ. ಈ ರೀತಿ ಕರ್ನಾಟಕ ನಗರ ಯೋಜನಾ ಕಾಯ್ದೆಯಡಿ ನಿಯಮಗಳ ಉಲ್ಲಂಘನೆ ಮಾಡಿ ಕೆಜಿಪಿ ಇಲ್ಲದೆ ಇದ್ದರೂ ಸಹಿತ ಖಾತಾ ಮಂಜೂರು ಮಾಡಿರುವಂತ ಸಂಚು ಏನಿರ್ಬೋದು ಅಂತ ಇದರ ಬಗ್ಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದಂತ ರುದ್ರೇಶ್ ಗಾಳಿ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ. ಸಹಾಯಕ ಆಯುಕ್ತ ಸಬರದ್ ಕರ ವಸೂಲಿಗಾರ ಮತ್ತು ರೆವಿನ್ಯೂ ಆಫೀಸರ್ಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಅಪರಾಧಿಗಳನ್ನ ತನಿಖೆಗೆ ಎದುರಿಸಲು ಅದೇ ಕಚೇರಿಯಲ್ಲಿರುವುದು ಸರಿಯಲ್ಲ. ಯಾವುದೇ ರಾಜಕೀಯ ಒತ್ತಡಕ್ಕೆ ಸಿಲುಕದೆ ಆಯುಕ್ತರು ಕ್ರಮ ಕೈಗೊಳ್ಳಬೇಕು. ಪಾಲಿಕೆಯಲ್ಲಿ ಅಕ್ರಮಗಳ ಬಗ್ಗೆ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವವರೆಗೂ ಪಬ್ಲಿಕ್ ಸಿಟಿ ನ್ಯೂಸ್ ಈ ವಿಚಾರವನ್ನು ಸತತವಾಗಿ ಪ್ರಸ್ತುತಪಡಿಸುತ್ತಿದೆ. ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ, ಪಬ್ಲಿಕ್ ಸಿಟಿ ನ್ಯೂಸ್, ಹುಬ್ಬಳ್ಳಿ.